ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್, ಶಾನ್ವಿ, ಏನಾಯ್ತು? ಯಾಕಿಬ್ರು ಹೀಗ್ ಕೂತಿದ್ದೀರಾ? ನಮ್ ಶಾನ್ವಿ ಇದ್ ಕಡೆ ಮನೆ ತುಂಬಾ ಮಾತುಗಳು ಕೇಳ್ತಾ ಇರ್ಬೇಕು. ಇವತ್ತೇನು ನಮ್ ಮಾತಿನ ಪಟಾಕಿ ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ಯಲ್ಲ? ಯಾಕಪ್ಪ ಶರತ್, ಏನಾಯ್ತು? ನೀನ್ ಯಾಕಿಷ್ಟು ಡಲ್ ಆಗಿದ್ಯಾ? ಅದು ಏನದು? ಹಿತಾ ಸ್ಕೂಲಲ್ಲಿ ಫ್ಯಾಮಿಲಿ ಟ್ರೀ ಮಾಡ್ಕೊಂಬರೋ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ. ಅದಕ್ಕೆ ಫೋಟೋ ಹುಡುಕ್ತಾ ಇದ್ವಿ. ಅವಾಗ ಅಮ್ಮನ ಫೋಟೋ ಸಿಕ್ತು. ಏನು? ನನ್ ಫೋಟೋನಾ? ಎಲ್ಲಿ ತೋರ್ಸು. ಅವಾಗ ನಾನು ಹೇಗ್ ಕಾಣ್ತಿದ್ದೆ ಅಂತ ನೆನಪಿಸ್ಕೊಳ್ತೀನಿ. ಎಲ್ಲಿ ಕೊಡು. ಅಮ್ಮ ಅಮ್ಮ ಅದು ನಿಮ್ಮ ಫೋಟೋ ಅಲ್ಲ. ನಮ್ಮಮ್ಮ, ನಾವಿಬ್ರು ಹಿತಮ್ಮ. ನಿನ್ ಮಕ್ಕಳು ಇಬ್ರು ನನ್ನನ್ನು ಅಷ್ಟು ಪ್ರೀತಿಸ್ತಾರೆ. ಹೆತ್ತಮ್ಮನ್ನೇ ಮರ್ತು ಬಿಟ್ಟಿದ್ದಾರೆ. ನಿನ್ನ ಜ್ಞಾಪಕ ಸಹ ಇಲ್ಲ ಅವ್ರಿಗೆ. ಎಷ್ಟು ವರ್ಷಗಳು ನಾವು ಅಮ್ಮನ ಮರ್ತೇ ಬಿಟ್ಟಿದ್ವಿ. ಅವ್ರ ಬಗ್ಗೆ ಕೇಳ್ತಾನೆ ಇರಲಿಲ್ಲ. ಕೇಳಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ವಿ. ಸರಿ, ಈ ಫೋಟೋ ನೋಡಿದಾಗಿಂದ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ ಅಮ್ಮ. ಅಮ್ಮ, ಅವ್ರು ಹೇಗಿದ್ರು ಅಮ್ಮ? ನಮ್ಗೆ ಯಾಕೆ ಅವ್ರ ಬಗ್ಗೆ ಏನೂ ನೆನಪೇ ಇಲ್ಲ. ಹೌದು ಮೋ, ನೀವೇ ಹೇಳಬೇಕು. ನಮ್ಮಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರು ಹೇಗಿದ್ರು? ನಾನು ನೋಡೋದಕ್ಕೆ ಅಪ್ಪನ ಥರ ಅಂತೂ ಇಲ್ಲ. ನಾನು ಅಮ್ಮನ ಥರ ಇದ್ದೀನಾ? ಈ ಫೋಟೋ ನೋಡಿದ್ಮೇಲೆ ಅವ್ರನ್ನ ನೋಡಬೇಕು ಅಂತೆಲ್ಲ ಅನ್ನಿಸ್ತಾ ಇದೆ. ಅಮ್ಮಂಗೆ ಏನಾಗಿತ್ತು? ಯಾಕೆ ನಮ್ಮಿಂದ ದೂರ ಆದ್ರು? ಎಷ್ಟು ಧೈರ್ಯ ಇದ್ರೆ ಮಾಯಾ ಪುಟ್ ಮೇಡಮ್ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತಾಳೆ. ಪಾಪ ಆ ಪುಟ್ ಮೇಡಮ್ ಏನ್ ಮಾಡಿದಾಳೆ ಅಂತ ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಡವಾ ಅವಳಿಗೆ? ಏನಕ್ಕೆ ಅಷ್ಟೊಂದು ಹಾಗೆ ಸಾಧಿಸ್ಬೇಕು? ನನಗ್ ಬಂದಿದ್ದ ಕೋಪಕ್ಕೆ ಇನ್ನೊಂದೆರಡು ಬಾರಿಸ್ಬಿಡ್ತಿದ್ದೆ. ಇವಾಗ ಏನಾದ್ರೂ ನನ್ನ ಕೈಯಲ್ಲಿ ಕೋಲೋ ಏನಾದ್ರೂ ಇದ್ಬಿಟ್ಟಿದ್ರೆ ಸರಿಗ್ ಹೊಡೆದಾಕ್ಬಿಡ್ತಿದ್ದೆ ಅವಳನ್ನ. ಸಮಾಧಾನ ಮಾಡ್ಕೋ ದುರ್ಗಾ. ದುರ್ಗಾ, ಏನಾಯ್ತು? ಯಾಕೆ ಹಾಕಿ ಕೂಕೊಂಡೆ? ಏನಾದ್ರೂ ನೋಡಿ ಭಯ ಪಟ್ಟ್ಯಾ? ಅಯ್ಯೋ, ಜಗತ್ತಲ್ಲಿ ಇಂಥ ಪರಿಸ್ಥಿತಿ ಯಾರಿಗಾದ್ರೂ ಬರುತ್ತಾ? ಏನಾದ್ರೂ ನೋಡಿ ಹೆದರ್ಕೊಂಡೆ ಅಂತ ತೆಬ್ಬನೇ ನನ್ನನ್ನು ಕೇಳ್ತಿದ್ದೆ. ಸಾರಿ ದುರ್ಗಾ. ಅಲ್ಲ, ಏನಾಯ್ತು? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನಿಮಗ್ ನನ್ನನ್ನು ಮುಟ್ಟೋಕ್ ಆಗ್ತಿದ್ಯಲ್ವಾ? ಅಲ್ಲ, ನೀವ್ ಯಾವ ತರ ದೆವ್ವ? ಹೌದು, ದೆವ್ವಗಳಿಗೆ ಮನುಷ್ಯನ್ ಮುಟ್ಟಕ್ಕಾಗತ್ತಾ? ಅಲ್ಲ, ನೀವ್ ನನಗ್ ಮಾತ್ರ ಯಾಕೆ ಕಾಣಿಸ್ಕೋತೀರಾ? ಅದ್ ಹೇಗ್ ಸಾಧ್ಯ? ಹೇಗೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಇದು ಸಮಯ ಅಲ್ಲ ಅಂತಾನು ಹೇಳ್ತೀರಾ. ಅದನ್ನೇ ಎಸ್ಸಲ್ಲ ಅಂತ ಕೇಳ್ತೀಯ ದುರ್ಗಾ? ನೀವು ಉತ್ತರ ಕೊಡೋವರ್ಗು. ಅಲ್ಲ, ಹೇಳಿದ್ನಲ್ಲ ಆ ಸಮಯ ಬಂದಿಲ್ಲ ಅಂತ. ಯಪ್ಪ, ಆಯ್ತು, ಹೋಗ್ಲಿ ಬಿಡಿ. ನೀವ್ ನನಗೆ ಕಾಣೋ ವಿಷಯನ ಬಿಟ್ಬಿಡೋಣ. ಆದ್ರೆ ನಿಮಗೆ ಬೇರೆ ಯಾರನ್ನು ಮುಟ್ಟಕ್ಕಾಗುತ್ತೋ ಇಲ್ವೋ ಅನ್ನೋದಂತೂ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಮಾತ್ರ ಹೇಗೆ ಮುಟ್ತೀರಾ? ಅದು ಹೇಗೆ ಸಾಧ್ಯ? ಸುಮ್ಮನೆ ಇದೆಲ್ಲ ಹೇಗಾಗುತ್ತೆ? ನಮ್ಮಿಬ್ಬರ ಮಧ್ಯೆ ಏನಾದರೂ ಸಂಬಂಧ ಇದ್ರೇನೆ ಅಲ್ವಾ ಹೀಗೆಲ್ಲ ಆಗಕ್ಕೆ ಸಾಧ್ಯ ಆಗೋದು?
ತುಂಬಾ ವರ್ಷಗಳ ಹಿಂದೆ. ಆಗ ನಾನು ಈ ಊರಿಗೆ ಹೊಸಬ್ಳು. ನಂಗಾಗಿ ಏನೂ ಗೊತ್ತಿರಲಿಲ್ಲ, ಯಾರ ಪರಿಚಯನೂ ಇರಲಿಲ್ಲ. ಆಗ ನನ್ನ ಬದುಕಿಗೆ ಆಪದ್ ಬಾಂಧವ ಬಂದವಳು ನಿಮ್ಮಮ್ಮ ದಾಕ್ಷಾಯಿಣಿ. ಬೆಣ್ಣೆ ಅಂತ ಮೃದು ಸ್ವಭಾವದವಳು. ಯಾರನ್ನೇ ಆದರೂ ತನ್ನವರು ಅಂತ ಭಾವಿಸೋ ಒಳ್ಳೆ ಗುಣ ಇತ್ತು. ಅವಳೇ ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು. ನಾನು ಹೊರಗೆ ನೋಡು ಅನ್ನೋ ಭಾವನೆ ಬರ್ದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡ್ಲು. ನಾನು ಈ ಮನೆಯೊಳೆ ಆಗ್ಬಿಟ್ಟೆ. ದಾಕ್ಷಾಯಿಣಿ ಈ ಮನೆಗೆ, ನನ್ನ ಬದುಕಿಗೆ ಹೇಳು ಮಾಡಿಸಿದಂಥ ಸಂಗಾತಿ. ಅವಳನ್ನು ಈ ರೀತಿ ಕಳ್ಕೋತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಈಗಲೂ ಅವಳನ್ನು ಜ್ಞಾಪಕ ಮಾಡಿಕೊಂಡ್ರೆ ಮನಸ್ಸು ತುಂಬ ಭಾರ ಆಗುತ್ತೆ. ಛೇ, ಏನೆಲ್ಲ ಆಗೋಯ್ತು. ಅಮ್ಮಂಗೆ ಏನಾಯ್ತು? ಆಕ್ಸಿಡೆಂಟಾ? ಹೌದು ಶಾಮಿ, ಆಕ್ಸಿಡೆಂಟ್. ಅದೆಂಥ ಭೀಕರ ಆಕ್ಸಿಡೆಂಟ್ ಅಂದ್ರೆ ನಿಮ್ಮಮ್ಮನ ದೇಹ ಕೂಡ ಸಿಗ್ಲಿಲ್ಲ. ಅಯ್ಯೋ, ತಲೆದು ಇದ್ದಕ್ಕಿದ್ದಾಗಿ ಯಾಕೆ ಸಿಡಿತಾ ಇದೆ? ಅಯ್ಯೋ, ಅಪ್ಪ ಏನಾಯ್ತು? ತಲೆನೋವಾ? ಟ್ಯಾಬ್ಲೆಟ್ ಏನಾದರೂ ಕೊಡ್ಲಾ? ಬೇಡಪ್ಪ, ನಿಧಾನವಾಗಿ ಸರಿ ಹೋಗುತ್ತೆ. ತುಂಬ ವರ್ಷಗಳ ನಂತರ ಇದ್ಕಿದ ಹಾಗೆ ಅಮ್ಮನ ಬಗ್ಗೆ ಮಾತಾಡಿದ್ದು ಅಪ್ಪನ ಮೇಲೆ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತೆ. ಛೇ, ಇನ್ನೂ ದಾಕ್ಷಾಣಿ ಬಗ್ಗೆನೇ ಯೋಚನೆ ಮಾಡ್ತಿದಾರಲ್ಲ. ದಾಕ್ಷಾಯಿಣಿನ ಅವಳ ಸಾವನ್ನ ಜ್ಞಾಪಿಸ್ಕೊಂಡಾಗಲಿಲ್ಲ ನನಗೆ ತಲೆ ಸಿಡಿದು ಹೋಗೋ ಹಾಗಾಗುತ್ತೆ. ಯಾಕೆ? ಅದೇನೋ ನನಗೆ ಗೊತ್ತಿಲ್ಲ ದುರ್ಗಾ. ನಾನು ಯಾಕೆ ನಿನಗೆ ಮಾತ್ರ ಕಾಣಿಸ್ಕೋತೀನಿ, ನಿನ್ನ ಮಾತ್ರ ಯಾಕೆ ಮುಟ್ಟೋದಕ್ಕಾಗತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಅಯ್ಯೋ, ನೀವೇ ಹೀಗಂದ್ರೆ ಹೇಗೆ? ನೀವ್ ದೆವ್ವ ತಾನೇ? ನಿನಗೆ ಯಾಕೆ ಉತ್ತರ ಗೊತ್ತಿಲ್ಲ? ನೀನ್ ಮನುಷ್ಯಳು ತಾನೇ? ಹಾ, ಹಿತ. ನಮ್ಮಿಬ್ರು ಮಧ್ಯೆ ಕೊಂಡಿ ಆಗಿರೋದು ಹಿತ. ಅದಕ್ಕೆ ನಮ್ಮಿಬ್ರು ಸಂಪರ್ಕ ಬೆಳೆಯೋದಕ್ಕೆ ಅವಳೇ ಕಾರಣ. ಹಾ, ಇದ್ರೂ ಇರ್ಬೋದು.